ನನ್ನ ಇವತ್ತಿನ ಪಯಣ ಬಾರ್ಕೂರಿನ ಕಡೆಗೆ. ಬಾರ್ಕೂರು ಅಂದಾಗ ನನಗೆ ನೆನಪಾಗುವುದೇನೆಂದ್ರೆ 365 ದೇವಸ್ಥಾನ, ನಿತ್ಯವೂ ಒಂದಲ್ಲ ಒಂದು ಜಾತ್ರೆಯನ್ನು ನಡೆಸುತ್ತಿರುವ ಬಾರ್ಕೂರು. ಆದರೆ ಈಗ 365 ದೇವಸ್ಥಾನ ಎಲ್ಲಿಗೆ ಹೋಯ್ತಂದ್ರೆ ನನ್ನ ಕ್ವಶನ್ ಮಾರ್ಕ್. ಅದನ್ನು ಹುಡ್ಕೊಂಡೆ ನಾನಿವತ್ತು ಒಂದು ವಿಡಿಯೋ ಮಾಡುವಂತ ಬಂದಿದ್ದೆ. ಹಿಂದಿನ ಕಾಲದಾಗ ನಮ್ಮ ಬಾರ್ಕೂರು ಅಂದ್ರೆ ನೆನಪಾಬ್ದು ಯಾವುದಂದ್ರೆ ಒಂದು ಚೌಳಿಕೆರೆಯಲ್ಲಿರೋ ಶಿವನ್ ದೇವಸ್ಥಾನ ಮತ್ತೆ ಬಾರ್ಕೂರು ಕತ್ತಲೆ ಬಸದಿ. ಆದ್ರೆ ಉಳಿದೊಂದು ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಕೆ ನಾನು ಇವತ್ತು ಹೋಗ್ತಿದ್ದೆ. ಕಾಡಿನ ಮೂಲಕ ಹಾದೋಗಿ ನಂಗೆ ಸಿಕ್ಕಿದ್ದು ಇದೊಂದು ಹಳೆ ಕಾಲದೊಂದು ದೇವಸ್ಥಾನ. ನಿಮ್ಗೂ ತೋರಿಸ್ದೆ, ನನ್ನ ಜೊತೆ ಬನ್ನಿ. ನಾನು ಹೋಗಿದ್ದೆ ಒಂದು ದೇವಸ್ಥಾನ ಹುಡುಕ್ಲಿಕ್ಕೆ, ನಂಗೆ ಸಿಕ್ಕಿದ್ದೆ ಮತ್ತೊಂದು ದೇವಸ್ಥಾನ. ನನ್ನ ಅದೃಷ್ಟ ಲೈಕ್ ಇತ್ತು. ಇದು ನೋಡಿ, ಪಾಳು ಬಿದ್ದ ಶಿವನ ದೇವಸ್ಥಾನ. ಇಲ್ಲಿ ನಿತ್ಯ ಪೂಜೆ ಯಾವುದೂ ಇಲ್ಲ. ಹಾಗೆ ಇತ್ತಲ್ಲ, ಇಲ್ಲಿ ಒಂದು ಟೈಮಲ್ಲಿ ಕ್ಲೀನ್ ಮಾಡಿದ್ರಷ್ಟೇ. ಆದರೆ ಈಗ ಇತ್ತಲ್ಲ, ಇಲ್ಲಿ ಯಾವುದೇ ಪೂಜೆ ಇಲ್ಲ, ಗೋಡೆಗಳೆಲ್ಲ ಸಂಪೂರ್ಣವಾಗಿ ಬಿದ್ದಿದೆ. ಇದು ಯಾವ ರಾಜ ಕಟ್ಟಿದ್ದು ಏನಂತ ಇದ್ರ ಇತಿಹಾಸನೂ ನಂಗೆ ಗೊತ್ತಿಲ್ಲ. ಆದರೆ ಇದು ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ನಾನಿವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಬಂದದ್ದು ಮೇಯ್ನೇ ಇದೇ ದೇವಸ್ಥಾನ, ಗೌರಿಶಂಕರ ದೇವಸ್ಥಾನ ಅಂತ. ಇಲ್ಲಿ ನಿತ್ಯ ಪೂಜೆ ನಡೆಯೋದಿಲ್ಲ, ಆದರೆ ಕೆಲವೊಂದು ಟೈಮಲ್ಲಿ ಪೂಜೆ ನಡೆಯುತ್ತೆ. ನೀವು ಲಿಂಗ ನೋಡ್ಬೋದು. ಹಾಗೆ ಇತ್ತಲ್ಲ, ಇಲ್ಲಿ ಮೇಲೆಲ್ಲ ನೀವು ಮೇಲ್ಚಾವಣಿ ಸಹ ನೋಡ್ಬೋದು. ಈ ಮೇಲ್ಚಾವಣಿ ಕಾಮಕ್ಕೂ ನಂಗೊಂದು ನೆನಪದ್ದೆ ಅಂತಂದ್ರೆ, ಬಾರ್ಕೂರು ಸಂಸ್ಥಾನದಲ್ಲಿ ಶಿವನ್ ದೇವಸ್ಥಾನ ಸಹ ಇದೇ ಥರದಿತ್ತು. ಮಾತ್ರ ಇಲ್ಲಿ ಸ್ಥಳೀಯರ ಹತ್ರ ನಾ ಕೇಳಿದ ಪ್ರಕಾರ 365 ದೇವಾಲಯಗಳಲ್ಲಿ ಇದು ಕೂಡ ಒಂದು. ಆದ್ರೆ ಇಲ್ಲಿ ಈಗ ಕ್ಲೀನಿಂಗ್ ಎಲ್ಲ ಮಾಡಿ ಅದ್ರ ಮೇಲೆ ಇಲ್ಲಿ ಸಿಕ್ಕಿದ ಲಿಂಗಗಳನ್ನೆಲ್ಲ ಇದ್ರ ಜೊತೆನೆ ಇಟ್ಟಿದ್ರು. ಸೊ ಇದನ್ನ ಕಾಂಬಕ್ಕೋಸ್ಕರ ನಾ ಬಂದೆ. ಎಷ್ಟು ಜನಕ್ಕೆ ಈ ದೇವಸ್ಥಾನ ಮೊದಲೇ ಗೊತ್ತಿತ್ತಂತ ಕಮೆಂಟ್ ಮಾಡಿ. ಹಾಗೆ ಇತ್ತಲ್ಲ, ಇದ್ರ ಫುಲ್ ವಿಡಿಯೋ ಬೇಕಾದ್ರೆ ನಾ ಎಕ್ಸ್ಪ್ಲೋರ್ ಮಾಡೋದು ನನಗೆ ಕಮೆಂಟ್ ಹಾಕಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣ ವಿನಾಶದ ಅಂಚಿನಲ್ಲಿರೋ ಇದೇ ಥರ ಎಷ್ಟೋ ದೇವಸ್ಥಾನ ನಾವು ನೋಡ್ಬೋದು. ಆದರೆ ನಂಗೆ ಬೇಜಾರಾಗೋದೇನೆಂದರೆ, ನಮ್ಮ ಮುಂದಿನ ಪೀಳಿಗೆಗೆ ಈ ಥರ ದೇವಸ್ಥಾನ ನೋಡೋಕೆ ಸಿಗೋದಿಲ್ಲ. ನಾವು ಇದನ್ನು ರಕ್ಷಣೆ ಮಾಡ್ಬೇಕು, ಬಟ್ ನಮ್ಮ ಕೈಯಲ್ಲಿ ಇದಾಗ್ತಿಲ್ಲ. ಅದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಹಾಗೆ ಇದ್ರ ಸಂಪೂರ್ಣ ವಿಡಿಯೋ ಮತ್ತು ಎಕ್ಸ್ಪ್ಲೋರ್ ಇದು ಇತಿಹಾಸ ಫುಲ್ ತಂದು ನಿಮ್ಮ ಮುಂದಿಡ್ತೇನೆ. ನನ್ನಲ್ಲಿ ಮೂಡಿದ 100 ಪ್ರಶ್ನೆಗಳಿಗೆ ಒಂದು ಉತ್ತರ ಆದಷ್ಟು ಬೇಗ ನಾನು ಕಂಡುಕೊಳ್ತೆ. ಹಾಗೆ ನಿಮ್ಮ ಮುಂದೆ ಸಂಪೂರ್ಣ ವಿಡಿಯೋ ತಂದಿಡ್ತೆ. ಓಕೆ ಫ್ರೆಂಡ್ಸ್, ಬಾಯ್.